ಎಲೆಕ್ಟ್ರಿಸಿಟಿ ಈಗ ಏನು ಪುಕ್ಸಟ್ಟೆ ಅಂತ ಕೊಡ್ತಾ ಇದ್ದಾರೆ, ಈ ಸದ್ಯದಲ್ಲೇ ಹತ್ತಿರದಲ್ಲೇ ಅದನ್ನು ಮತ್ತೆ ರಿವೋಕ್ ಮಾಡಿಬಿಟ್ಟು ಫ್ರೀನ ರಿವೋಕ್ ಮಾಡಿ ಚಾರ್ಜ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. 5 ರೂಪಾಯಿ ಹಾಲಿಗೆ ಪರ್ ಲೀಟರು ಮೊನ್ನೆ ತಾನೇ ಏರಿಸಿದ್ದಾರೆ ಅಲ್ವೇ? ಇವು 2-3-4 ತಿಂಗಳ ಹಿಂದೆ ಏರಿಸಿದ್ದಾರೆ. ಈಗೇನು ಮತ್ತೆ ಏರಿಸ್ತೀನಿ ಅಂದರೆ ಏನು ಆಟ ಇದು? ಕೆಲಸ ಕೊಡಿ ಅವರಿಗೆ, ದುಡಿಯೋ ಕೈಗೆ ಕೆಲಸ ಕೊಡಿ, ದುಡಿತಾರೆ. ಪುಕ್ಸಟ್ಟೆ ಕೊಟ್ಟು ಅವ್ರು ಸೋಂಬೇರಿ ಮಾಡಬೇಡಿ. ಬಡ್ಜೆಟ್ ಇಲ್ಲದೆ ಸರ್ಕಾರ ಮತ್ತು ದುಡ್ಡಿಲ್ಲದೆ ಸರ್ಕಾರ ನಡ್ಸೋಕೆ ಆಗೋದಿಲ್ಲ. ಬಟ್ ಇರೋ ದುಡ್ಡನ್ನ ಅಲ್ಲಿ ಕೊಟ್ಬಿಟ್ರೆ ನಡೆಸೋದು ಹೇಗೆ? ಹಾಗಾಗಿ ತೆರಿಗೆಗಳು ಅದು ಇದು ಅಂತ ಆಗ್ತಾ ಇರ್ತಾರೆ. ರಾಜಕೀಯದ ಬಗ್ಗೆ ಹೆಚ್ಚಿಗೆ ಹೇಳೋದೇನಿಲ್ಲ, ಎಲ್ಲ ಅನುಭವಿಸೇ ಇರ್ತಾರೆ. ವಿಶೇಷವಾಗಿ ಏನು ಹೇಳೋದು? ಹೇಳ್ಕೊಳ್ಳೋವಂಥ ಕೆಲಸಗಳು ಯಾರಿಗೂ ಮಾಡಿಲ್ಲ, ಹಾಗಾಗಿ ಹೇಳೋದೇ ಬೇಡ. ಸರ್, ನೀರಿನ ದರ ಹೆಚ್ಚು ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಸಿದ್ಧತೆ ನಡೀತಾ ಇದೆ ಏನು ಮೇಡಮ್, ಆಲ್ಮೋಸ್ಟ್ ಅಲ್ಲಿ ಹಾಕಿ ನೀರಿನ ದರ ಜಾಸ್ತಿ ಆಗುತ್ತೆ. ದೆನ್ ಎಲೆಕ್ಟ್ರಿಸಿಟಿ ಈಗ ಏನು ಪುಕ್ಸಟ್ಟೆ ಅಂತ ಕೊಡ್ತಾ ಇದ್ದಾರೆ, ಈ ಸದ್ಯದಲ್ಲೇ ಹತ್ತಿರದಲ್ಲೇ ಅದನ್ನು ಮತ್ತೆ ರಿವೋಕ್ ಮಾಡಿಬಿಟ್ಟು ಫ್ರೀನ ರಿವೋಕ್ ಮಾಡಿ ಚಾರ್ಜ್ ಮಾಡ್ತಾರೆ. ದೆನ್ ಈಗ ಪ್ರತಿಯೊಂದಕ್ಕೂ ಕಸಕ್ಕೂ ಕೂಡ ಸುಂಕ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. 5 ರೂಪಾಯಿ ಹಾಲಿಗೆ ಪರ್ ಲೀಟರು ಮೊನ್ನೆ ತಾನೇ ಏರಿಸಿದ್ದಾರೆ ಅಲ್ವೇ? ಇವು 2-3-4 ತಿಂಗಳ ಹಿಂದೆ ಏರಿಸಿದ್ದಾರೆ. ಈಗೇನು ಮತ್ತೆ ಏರಿಸ್ತೀನಿ ಅಂದರೆ ಏನು ಆಟ ಇದು? ಏನು ಒಟ್ಟು ನೋಡಿ ಬಡವರಂತೂ ಬದುಕೋಕ್ಕಾಗೋದಿಲ್ಲ ಬಿಡಿ. ಬಡವರೆಲ್ಲ ಮಧ್ಯಮ ವರ್ಗದವ್ರಿಗೂ ಹೊರೆನೇ ಇದು. ಏನು ಅವ್ರಿಗೆ ತಿಳ್ಕೊಬೇಕು ಏನು ಮಾಡಬೇಕು ಅಂತಂದ್ಬಿಟ್ಟು. ಸರ್, ಅಂದ್ರೆ ಇವಾಗ ರಾಜಕೀಯ ವ್ಯಕ್ತಿ ಅಂದ್ರೆ ಇವಾಗ ಅವ್ರು ಬರುವಾಗ ಅಂದ್ರೆ ಅವರು ಎಲೆಕ್ಷನ್ ಅನೌನ್ಸ್ ಟೈಮಲ್ಲಿ ಈ ತರ ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಅವ್ರು ಯೋಚನೆ ಮಾಡಿರಲ್ವಾ 5 ವರ್ಷ ನಾವು ಜನಗಳಿಗೆ ಹೇಗೆ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದೀರಾ? ಈ ತರ ಜನಗಳಿಗೆ ಪ್ರತಿನಿತ್ಯ ಹೊರೆ ಹಾಕ್ಕೊಂಡು ಬರ್ತಾರಾ ಅನ್ನೋದೊಂದು. ಇಲ್ಲ ಮೇಡಮ್, ಯೋಚನೆ ಮಾಡಿರ್ತಾರೆ. ಯಾಕೆಂದರೆ ಬಡ್ಜೆಟ್ ವಿಷಯಗಳು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಏನು ಅಂದರೆ ಓಟನ್ನ ಕವರ್ ಮಾಡೋದಕ್ಕೋಸ್ಕರ ಇದೊಂದು ಗಿಮಿಕ್. ಏನು ಮಾಡ್ತಾರೆ, ಪ್ರತಿಯೊಂದು ಎಲ್ಲಿಂದ ತಂದು ಕೊಡ್ತಾರೆ? ಮೊದಲು ಹೇಳಿದ್ರು 35,000 ಆಗುತ್ತೆ ಪರ್ ಮಂತು ಅಂತ. ಈಗ ನೋಡಿದ್ರೆ 56,000 ಅಂತ ಮೊನ್ನೆ ಪೇಪರ್ನಲ್ಲಿತ್ತು. ಪ್ರತಿ ತಿಂಗಳು 56,000 ಅಂತ ಅಂದ್ಬಿಟ್ಟು ಅವರೇ ಅದನ್ನು ಎನ್ಹಾನ್ಸ್ ಮಾಡಿದ್ದಾರೆ. ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 56,000 ಎಲ್ಲಿಂದ ಬರುತ್ತೆ? ಹೆಂಗೆ 56,000 ಕೋಟಿ ಎಲ್ಲಿಂದ ಬರಬೇಕು? ಇದು ಅನಾವಶ್ಯಕ ಹೊರೆ ಅಲ್ವೇ ಇದು? ನನಗೆ ತಿಳಿದ ಮಟ್ಟಿಗೆ ಮೇಡಮ್ ಯಾರೂ ಕೇಳಿರಲಿಲ್ಲ ಇವರಿಗೆ ಪುಕ್ಸಟ್ಟೆ ಕೊಡಿ ಅಂತಂದ್ಬಿಟ್ಟು. ಇವರಾಗಿ ಇವ್ರು ಕೊಡೋದು ನಾನು ಕೊಡ್ತೀನಿ ಅಂದರೆ ಬೇಡ ಅಂತ ತಗೊಳ್ತಾರೆ ಅಷ್ಟೇ. ನಾನು ಮೊದಲಿಂದ್ರೂ ನಾವು ಅಂದ್ಕೊಂಡಿರೋದು ಇಷ್ಟೇ, ಕೆಲಸ ಕೊಡಿ ಅವರಿಗೆ, ದುಡಿಯೋ ಕೈಗೆ ಕೆಲಸ ಕೊಡಿ, ದುಡಿತಾರೆ. ಪುಕ್ಸಟ್ಟೆ ಕೊಟ್ಟು ಅವ್ರು ಸೋಂಬೇರಿ ಮಾಡಬೇಡಿ. ಯಾತಕ್ಕೆ ಅವ್ರನ್ನ ಇದು ಮಾಡ್ತಿದ್ರಿ ಅಂತಂದ್ರೆ ನಮ್ಮ ನಿಲುವು. ಅವರು ಆಳೋರು ಅವ್ರ ನೀತಿ ಏನಿದೆಯೇನೋ ಗೊತ್ತಿಲ್ಲ. ಬಹುಶಃ ನಾವೇ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಸರ್, ಇವಾಗ ಭಾಗ್ಯಗಳೇನೋ ಕೊಟ್ಟಿದ್ದಾರೆ, ಬಟ್ ಜನಗಳಿಗೆ ಅದು ಎಷ್ಟು ಹೊರೆ ಆಯಿತು ಅಥವಾ ಯೂಸ್ ಆಯಿತು ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ತಗೊಳ್ಳೋದು 2,000 ರೂಪಾಯಿ ನೀವು ಕೊಟ್ಬಿಟ್ಟು ಅದಕ್ಕೆ ಪರ್ಯಾಯವಾಗಿ 20,000 ರೂಪಾಯಿ ಹೊರೆ ಹಾಕಿದ್ರೆ ಹೊರೆನೇ ಅಲ್ವೇ ಅದು? 18,000 ರೂಪಾಯಿ ಹೊರೆ ಆಗುತ್ತೆ. ಯಾವುದ್ರಲ್ಲಿ ಏನು ತಗೊಳ್ಳಿ, ಇದನ್ನೇ ತಗೊಳ್ಳಿ. ಇವಾಗ ಹಾಲಿನ ಬೆಲೆ ಜಾಸ್ತಿ ಆಯಿತು, ಕಾಸಿಗೆ ಪ್ರತಿ ಕೆ ಜಿಗೆ ಇಷ್ಟು ಅಂತ ನಿಗದಿ ಮಾಡಿದ್ರು. ಇನ್ಯಾವುದೋ ಮತ್ತೊಂದು ಮಗದೊಂದು ನಿಮ್ಮ 2,000 ರೂಪಾಯಿ ಎಲ್ಲೋ ಹೋಗ್ಬಿಡ್ತದಲ್ಲಿ ಅಲ್ವೇ? ಸೊ ಹಾಗಾಗಿ ಒಂದು ಬಲಗೈನಲ್ಲಿ ಕೊಟ್ಟು ಅದಕ್ಕೆ ಹತ್ತರಷ್ಟು ಎಡಗೈನಲ್ಲಿ ಕಿತ್ಕೊಳ್ತಾರೆ, ನಮ್ಗೆ ಅರಿವಾಗ್ದಂಗೆ. ಇಲ್ಲೇ ಸರ್ಕಾರ ನಡ್ಸೋಕ್ಕೆ ಬೇಕು. ಬಡ್ಜೆಟ್ ಇಲ್ಲದೆ ಸರ್ಕಾರ ಮತ್ತು ದುಡ್ಡಿಲ್ಲದೆ ಸರ್ಕಾರ ನಡ್ಸೋಕೆ ಆಗೋದಿಲ್ಲ. ಬಟ್ ಇರೋ ದುಡ್ಡನ್ನ ಅಲ್ಲಿ ಕೊಟ್ಬಿಟ್ರೆ ನಡೆಸೋದು ಹೇಗೆ? ಹಾಗಾಗಿ ತೆರಿಗೆಗಳು ಅದು ಇದು ಅಂತ ಆಗ್ತಾ ಇರ್ತಾರೆ. ಹೊರೆನೇ, ಬಡ ಜನಗೆಲ್ಲ ಇದು ಹೊರೆನೇ ಇದು. ಸರ್, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮತ್ತೆ ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ರಾಜಕೀಯದ ಬಗ್ಗೆ ಏನು ಹೇಳೋದು ಮೇಡಮ್, ಎಲ್ಲ ನೋಡಿ, ಕಾಂಗ್ರೆಸ್ನವರು ಮತ್ತು BJPಯವರು, JDSನವರು 3 ಜನ ನಮ್ಮ ರಾಜ್ಯನ ಆಳಿದ್ದಾರೆ. ಎಲ್ಲೂ ಏನು ಅಂತ ವ್ಯತ್ಯಾಸ ಕಾಣಲಿಲ್ಲ. ಮತ್ತು ನನಗೊಂದು ಅನ್ಸೋದೇನು ಗೊತ್ತಂತಂದರೆ, ಯಾರೋ ಒಬ್ಬರ ಮೇಲೆ ಒಂದು ಆರೋಪ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಆರೋಪ ಮಾಡಿ ಹಾಗೆ ಹೀಗೆ ಅಂತಂದಾಗ ಆ ಆರೋಪಿ ಇವ್ರು ಹೇಳ್ತಾನೆ, ನಿಂದೆಲ್ಲ ನನಗೆ ಗೊತ್ತಿಲ್ವಾ, ನಿಂದು ನಾನು ಬಿಚ್ಚಿಲ್ಲ, ನಾನು ಬಿಚ್ಚಿದ್ರೆ ನಿಂದು ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ. ಅಂದರೆ ಅರ್ಥ ಏನು? ಇವನು ತಪ್ಪು ಆತನಿಗೆ ಗೊತ್ತು, ಆತನ ತಪ್ಪು ಈತನಿಗೆ ಗೊತ್ತು. ಇವರಿಬ್ಬರು ಮುಚ್ಕೊಂಡೇ ಬಂದರು. ಅಂದರೆ ಮುಚ್ಕೊಂಡು ಬಂದಿದ್ದು ತಪ್ಪಲ್ವಾ ಅದು? ಇವ್ರು ಯಾರು ಮೋಸ ಮಾಡ್ತಾಯಿದ್ದಾರೆ? ನಮಗೆ ನಾಗರಿಕರು ಮೋಸ ಮಾಡ್ತಾಯಿದ್ದಾರೆ. ಎಲ್ಲ ಗೊತ್ತಿದ್ದನ್ನು ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಈತ, ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಈತ. ಸೊ ಇವರೇ ತಪ್ಪು ಮಾಡಿಕೊಂಡು ಕೊನೆಗೆ ಎಲ್ಲ ಗೊತ್ತಿದ್ರೂ ನಮ್ಮನ್ನು ಮೋಸ ಮಾಡ್ತಿದ್ದಾರೆ. ಇದು ತಪ್ಪು. ಇದು ರಾಜಕೀಯ ಅಂತಂದರೆ ಶುದ್ಧ ರಾಜಕೀಯ ಮಾಡಬೇಕು. ಅಲ್ಲೇನೋ ಒಂದು ಇದರ ನಿಸ್ವಾರ್ಥತೆ ಇರಬೇಕು. ಏನು ಕಡಿಮೆ ಇದೆ ಅವರಿಗೆ? ಸಾಕಷ್ಟು ಸಂಬಳ ಸಾರಿಗೆ ಇದೆ, ಸವಲತ್ತುಗಳಿದೆ, ಪ್ರತಿಯೊಂದು ಇದೆ. ಯಾಕೆ ಏನೋ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಮೇಡಮ್. ರಾಜಕೀಯದ ಬಗ್ಗೆ ಹೆಚ್ಚಿಗೆ ಹೇಳೋದೇನಿಲ್ಲ, ಎಲ್ಲ ಅನುಭವಿಸೇ ಇರ್ತಾರೆ. ವಿಶೇಷವಾಗಿ ಏನು ಹೇಳೋದು? ಹೇಳ್ಕೊಳ್ಳೋವಂಥ ಕೆಲಸಗಳು ಯಾರಿಗೂ ಮಾಡಿಲ್ಲ, ಹಾಗಾಗಿ ಹೇಳೋದೇ ಬೇಡ. ಅಲ್ಲ, ನೀವು ಇವಾಗ ಸುಮಾರು ವರ್ಷಗಳಿಂದ ರಾಜಕೀಯ ನೋಡ್ಕೊಂಡು ಬಂದಿದ್ದೀರಾ.
ಸೊ ಇವಾಗ ನೀವು ನೋಡ್ತಿರ್ಬೋದು ಇವಾಗ ಯಾವ ಥರ ಬೆಲೆ ಏರಿಕೆಗಳಾಗ್ತಾ ಇದೆ ಅಂತ ಇದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ರಾಜಕೀಯ ಇನ್ನು ಮುಂದೆ ಯಾವ ಥರ ಇರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ ನನಗನ್ಸೋ ಪ್ರಕಾರ ಇವರು ಒಂದು ಸ್ಟೇಜಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾರೆ. ಈಗ ಏನಿದೆಯೋ ಅದೊಂದು ಮಟ್ಟ, ಬಹುಶಃ ಅದು ಕೆಳಗಡೆ ಇಳಿಯೋದು ಸಾಧ್ಯತೆ ಕಡಿಮೆ. ಸ್ಥಿರವಾಗಿದ್ದರೆ ಜನ ಅದಕ್ಕಾದ್ರೂ ಹೊಂದ್ಕೊಳ್ತಾರೆ, ಆಗೋದಿಲ್ಲ. ಇನ್ನೂ ಮೇಲಕ್ಕೆ ಹೋಗುತ್ತೆ, ಇನ್ನು ಯಾರೇ ಬಂದ್ರೂ ಮೇಲಕ್ಕೆ ಹೋಗುತ್ತೆ ಹೊರತು ಬೆಲೆಗಳು ಅಂದರೆ ಜೀವನ ಮಟ್ಟ ಸುಧಾರಿಸೋದಿಲ್ಲ, ಜೀವನ ಮಟ್ಟ ಎಲ್ಲೂ ಸುಧಾರಿಸೋದಿಲ್ಲ. ಇವರು ಬೆಲೆಗಳನ್ನ ಅದು ಇದನ್ನು ಹೈಕ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಎಲ್ಲೂ ಏನು ಸಾಮಾನ್ಯ ಜನರಿಗೆ ಉಪಯೋಗ ಆಗುತ್ತದೆ ಏನಿಲ್ಲ. ಏನು ಅಂದರೆ ಜನರಲ್ಲಿ ಇವತ್ತೆಲ್ಲ ಆವತ್ತಿನಿಂದಲೂ ಅಷ್ಟೇ, ಉಳ್ಳವರಿಗೆ ಎಲ್ಲ ಸೇರುತ್ತೆ. ಮಳೆ ನೀರು ಯಾವ ಕಡೆ ಹರಿಯುತ್ತೆ? ಹಳ್ಳದ ಕಡೆನೇ ಹರಿಯೋದು. ಇರೋರಿಗೆ ಅದು ಎಲ್ಲ ಸೇರುತ್ತೆ ಹೊರತು ಇಲ್ಲದವ್ರಿಗೆ ಏನೂ ಇಲ್ಲ. ಬೀಟ್ ಪ್ಲಸ್ ಕರ್ನಾಟಕ.